ಬ್ಯಾಕ್ ಟು ನಿಖಿಲೇಶ ವ್ಲಾಗ್. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್. ಹಾಗೆ ನಾವೆಲ್ಲರೂ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಮದುವವ್ರ ದೊಡ್ಡಮ್ಮ ಅದೇ ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಸೇಮ್ ಅವಾಗ ಅವತ್ತು ಹೇಳಿದ್ನಲ್ಲ ಹಾಗೆ ಊಟಕ್ಕೆ ಕರೆದಿದ್ದಾರೆ. ಅವ್ರ ಜೊತೆಗೆ ನಾನು ಹೋಗ್ತಿದ್ದೀನಿ. ನಾನು ಕರೆದಿದ್ದಾರೆ ಗೈಸ್, ಸುಮ್ಮನೆ ಅವ್ರ ಜೊತೆ ಹೋಗ್ತಾ ಇಲ್ಲ, ನಾನು ಫೋನ್ ಮಾಡಿ ಬಾ ಅಂತ ಅಂದರು ಅವ್ರ ದೊಡ್ಡಮ್ಮ. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ. ಸೊ ಮಧು ಅವ್ರು ಬೆಳಗ್ಗೆ ಹೆಂಗಿರ್ತಾರೆ ಗೊತ್ತಾ? ಇದು ಎಲ್ಲಿ ಬಿಚ್ಚೋಗಾಯ್ತಾ? ಬಿಡು ಬಿಡು ಬಿಡು, ಹಿಂಗಿರ್ತಾರೆ. ಏನು ಇಷ್ಟುದ್ದ ಇದ್ದೀರಾ? ಮೇಲಿನ ತೆಗೆದ್ಬಿಟ್ಟು ಗುಡ್ ಮಾರ್ನಿಂಗ್ ಎಲ್ಲ ಅಕ್ಕ ತಿಂಡಿ ಎಲ್ಲ ಮಾಡಿ ಗೃಹಿಣಿ, ಪ್ರಾಪರ್ ಗೃಹಿಣಿ ಆಗ್ಬಿಟ್ಟಿದ್ದಾರೆ ಗೈಸ್. ಬೆಳಗ್ಗೆ ಎದ್ದು ಏನು ಬೇಗ ಎದ್ದೇಳ್ತಾಳೆ, ತಿಂಡಿ ಮಾಡ್ತಾಳೆ, ಅಜ್ಜಿಗೆ ಕಾಫಿ ಕಾಯಿಸ್ಕೊಡ್ತಾಳೆ, ಆಗೋದ್ಲು. ಇಷ್ಟೇ ನೋಡಿ ಗೈಸ್, ಇಷ್ಟೇ ಮದುವೆ ಆದ್ಮೇಲೆ. ಸರಿ ನಡೀರಿ. ತಿನ್ಬಿಟ್ಟು ಹೋಗಿ ಹಂಗೆ ಇಡೋದಲ್ಲ, ತರಕಾರಿನ ತಗೊಬಂದು ಇದ್ರೊಳಗೆ ಹಾಕ್ಬೇಕು. ಸೋಂಬೇರಿ ಅಂದ್ರೆ ತಿಂದಿರೋ ತಟ್ಟೆ ತಗೊಂಡೋಗಲ್ಲ, ತಗೊಂಡೋಗ ಸಿಂಕ್ ಸೈಡಲ್ಲಿ ಇಡೋದು, ತಟ್ಟೆಗೆ ನೀರು ಹಾಕಲ್ಲ, ಇದೆಲ್ಲ ವೇಸ್ಟ್ ಎಲ್ಲ ಇರೋದನ್ನ ಎತ್ತಿ ಡಸ್ಟ್ಬಿನ್ ಹಾಕಲ್ಲ. ಇನ್ನೇನ್ ಮಾಡ್ಬೇಕು? ಓಹ್, ಡ್ರೈ ವೇಸ್ಟ್. ನಿನ್ ಪ್ರಕಾರ ಇದು ಯೂಸ್ ಆಯ್ತದೆ ಅಂತ? ಇಂಥವ್ರು ಇದ್ರೆ ಮನೇಲಿ ಎಲ್ಲ ಆಯ್ತದೆ. ಇದೇನಿದು? ಡೈಲಿ ಒಂದೊಂದು ಅಮೆಝಾನ್ ಪಾರ್ಸಲ್ ಬರ್ತಾ ಇದೆ. ಮೇಡಮ್ ಅವ್ರು ಬುಕ್ ಮಾಡ್ತಾನೆ ಅವರೇ. ಏನು ಎಲ್ಲ ಕಿಚನ್ ಟೂರ್ ಕೇಳ್ತಾರಲ್ಲ, ಅದಕ್ಕೆ ಬೇಗ ಕಿಚನ್ ಟೂರ್ ಮಾಡ್ತಾರೆ. ಹಾಗೆ ಮುದ್ದಣ್ಣ OTP ಹೇಳೋದೇ ಆಯ್ತು. ಪಟ್ಟೆ ತೆಗಿಯೋಣ. ಏನಿರ್ಬೋದು ಇದು? ಈ ಹಾಸ್ಪಿಟ್ಲಲ್ಲಿ ಇರ್ತಾವಲ್ಲ, ನಮ್ಮ ಮನೆಗೆ ಚಿಕ್ಕ ಪುಟ್ಟ ಸಾಕಾಗಲ್ಲ, ಒಂದ್ ದಿನದಲ್ಲಿ ತುಂಬೋಗುತ್ತೆ ಅಷ್ಟು. ಗುಂಡ ಚಂಪುದು, ಕೂದಲುಗಳು, ಪೇಪರ್ಗಳು. ಇದೇನು? ಎಣ್ಣೆ ಹೊಡಿಯೋದು ಬಾರ್ಗಳಲ್ಲಿ ಇರುತ್ತಲ್ಲೇ. ಅಲ್ಲ, ಸಿಂಕ್ ಪಕ್ಕ ಅದನ್ನ ಹಾಕಿದ್ರೆ ಲೋಟ ಮೇಲೆ ಇಟ್ರೆ ಅದು ನೀರೆಲ್ಲ ಕುಡ್ಕೊಂಡ್ಬಿಡುತ್ತಂತೆ. ಸರಿ. ಪ್ರತಿದಿನ ನಾವು ಹೇಗೆ ನಮ್ಮ ಫೇಸನ್ನು ಕೇರ್ ಮಾಡ್ತೀವಿ, ಅದೇ ರೀತಿ ಲಿಪ್ಪನ್ನು ಕೂಡ ನಾನು ನನ್ನ ಡೈಲಿ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಕೆಮಿಕಲ್ ಫ್ರೀ ಪ್ರಾಡಕ್ಟನ್ನು ನಾನು ಯೂಸ್ ಮಾಡೋದು, ದಟ್ ಈಸ್ ಹಿಮಾಲಯ ಸ್ಟ್ರಾಬೆರಿ ಶೈನ್ ಲಿಪ್ ಕೇರ್. ಇದು ಎನ್ರಿಚ್ಡ್ ವಿತ್ ನ್ಯಾಚುರಲ್ 100% ಕಲರ್, ಹಾಗೆ 100% ನ್ಯಾಚುರಲ್ ವಿಟಮಿನ್ ಇ ಇರುತ್ತೆ. ಅಷ್ಟೇ ಅಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೊಂದಿರುತ್ತೆ. ಶೈನ್ ವಿತ್ ಹಿಮಾಲಯಾಸ್ ನ್ಯಾಚುರಲಿ ಗ್ಲಾಸಿ ಸ್ಟ್ರಾಬೆರಿ ಶೈನ್ ಲಿಪ್ ಕೇರ್. ಸೊ ಇದು ಲಕ್ಸುರಿಯಸ್ ಲಿಪ್ ಬಾಮ್ ಅಂತಲೇ ಹೇಳ್ಬೋದು, ವಿತ್ ಮಾಯ್ಶ್ಚರ್ ರಿಟೆನ್ಷನ್ ಫಾರ್ಮುಲಾ ವಿಚ್ ಕೀಪ್ಸ್ ಮೈ ಲಿಪ್ಸ್ ಸಾಫ್ಟ್ ಆ್ಯಂಡ್ ಸಪಲ್. ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಕೇರ್ ಕೊಡುತ್ತೆ ಫಾರ್ ಯುವರ್ ಲಿಪ್ಸ್ ಆ್ಯಂಡ್ ಪ್ರೊಟೆಕ್ಟ್ ದೆಮ್ ಫ್ರಮ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. No preservative, no petroleum jelly, no mineral oil, no silicone, 100% biodegradable formulation. ಖಂಡಿತವಾಗ್ಲೂ ನೀವು ಕೂಡ ಯೂಸ್ ಮಾಡಿ. ಈ ಪ್ರಾಡಕ್ಟು ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಹಾಗೆ ಹಿಮಾಲಯ ವೆಬ್ಸೈಟ್ ಹಾಗೂ ಆ್ಯಪಲ್ಲಿ ಸಿಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಏನು ತೋರಿಸ್ತಿದ್ಯಾ? ಆ ಗಡ್ನ ಇಟ್ಕೊಂಡು ಟೈಮ್ ಎಷ್ಟಾಗೈತೆ ಏನು ತೋರಿಸ್ತಿದ್ಯಾ? ಯೂಟ್ಯೂಬ್ ನೋಡು ಅಂತವನೇ. ಏನಪ್ಪ ಹಚ್ಚಿಸ್ಕೊತಿದ್ಯಾ ಕಂದ? ಫ್ಲಾಕ್ಸ್ ಸೀಡ್ಸ್ ಜೆಲ್. ಇಟ್ಸ್ ಗುಡ್ ಫಾರ್ ಹೇರ್. ನಮ್ಮ ಪತಿ ದೇವ್ರಿಗೆ ಒಂದ್ ಸ್ವಲ್ಪ ಹೇರ್ ಲಾಸ್ ಆಗ್ತಾ ಇದೆ ಅಂತ ಭಯ ಆಗ್ತಾ ಇದೆ ನನಗೆ. ಹಂಗಾಗಿ ಹೇರ್ ಕೇರ್ ಮಾಡ್ತಾ ಇದ್ದಾರೆ. ಕೇರ್ ಮಾಡಿಸ್ತಾ ಇದೀನಿ. ಎಣ್ಣೆ ಹಾಕೋದು, ಹೇರ್ ಮಾಸ್ಕ್ ಹಾಕೋದು, ಇದು ಅಪ್ಲೈ ಮಾಡೋದು ಎಲ್ಲ ಮಾಡ್ತೀವಿ. ಸ್ವಲ್ಪ ಇವಾಗ ಕ್ಲೀನ್ ಆಗಿದ್ದಾನೆ. ಹೆಂಗೆ ರೂಮ್ ಕತೆ ಎಲ್ಲೆಲ್ಲ ಎತ್ತೆ ಬಿಸಾಕೋದು? ಅದೇ ಈ ಮದ್ವೆ ಆದ್ಮೇಲೆ ಬಾತ್ರೂಮ್ದು ಏನು ಇಡೋದೆಲ್ಲ ಚೇಂಜ್ ಆಗುತ್ತಲ್ಲ, ಸೊ ಅದನ್ನೆಲ್ಲ ಯೂಸ್ ಮಾಡೋದು. ಅಂದರೆ ಶಾಂಪು ಹಾಕೊಳ್ಳೋದು, ಕಂಡೀಷ್ನರ್, ರೀಲ್ಸಲ್ಲೆಲ್ಲ ನೋಡ್ತೀವಲ್ಲ. ನನ್ನ ಶಾಂಪೂನೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಯೂಸ್ ಮಾಡೋದೆಲ್ಲ ಹೇರ್ಗೆ ಹಾರ್ಮ್ಫುಲ್ ಆಗಿರೋದೇ ಯೂಸ್ ಮಾಡ್ತಿದ್ರು.
ಹಂಗಾಗಿ ಇವಾಗ ಚೇಂಜ್ ಮಾಡ್ಸಿದೀವಿ. ಹಾಂ, ಚೆನ್ನಾಗಿ ಯೂಸ್ ಮಾಡ್ತಿದ್ದೀರಾ? ಕತ್ತೆತ್ ಮಾತಾಡದೆ ನಾಚಿಕೆನಾ? ನಾಚಿಕೆ ಮಗುಗೆ. ಗಿಫ್ಟ್ಗಳು ತೊಗೊಂಡಿದ್ದಾರೆ ಗಾಯ್ಸ್ ಅವ್ರ ಅಕ್ಕಂದಿರಿಗೆ, ನಿಮ್ಮ ಅಕ್ಕಂದಿರಿಗೆ, ನಿಮ್ಮ ದೊಡ್ಡಮ್ಮಂಗ. ಮದನಣ್ಣ ಬರ್ತಾ ಇದ್ದಾರೆ. ಮದನಣ್ಣ ನಾಳೆ ಶೂ ತಗೊಂಡವ್ರೆ. ಅಲ್ಲ ಇದು ಜಾಕೆಟ್ ಮತ್ತೆ ಮನೆಗೆ ಬರಲ್ವಾ? ಬರ್ತಾರೆ. ಹಾಂ, ಅವನು ಆಮೇಲೆ ಜೋಶಲ್ಲಿ ಇರ್ತಾನೆ, ಖುಷಿಲಿ ಇರ್ತಾನೆ. ಅವ್ರಿಗೆಲ್ಲ ಕೊಡುವಾಗ ನಂದು ತಂದಿರ್ತಾಳೆ ಅಂತ, ಅದಕ್ಕೆ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತ ಅವನು ಎತ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಹಾಯ್, ನಮಸ್ಕಾರ. ನಮಸ್ಕಾರ. ನೀವೇನಿಲ್ಲಿ ಮಂಡ್ಯದಲ್ಲಿ? ನಿಮ್ಗೆ ಬಂದಂಗೆ ನಮ್ಗೆ ನೀವೇನ್ ಸರ್ ಕೇರಳದಲ್ಲಿ ಇರ್ತೀರಾ, ಮಂಡ್ಯದಲ್ಲಿ ಇರ್ತೀರಾ, ಕ್ಯಾಸಪುರದಲ್ಲಿ ಇರ್ತೀರಾ, ಮೈಸೂರಲ್ಲಿ ಇರ್ತೀರಾ, ಬೆಂಗಳೂರಲ್ಲಿ ಇರ್ತೀರಾ? ಕಾಲ್ ಸ್ಕೇಟಿಂಗ್ ಹಾಕೊಂಡಿದೀವಿ, ಚಕ್ರ ಕಟ್ಕೊಂಡಿದೀವಿ, ಎಲ್ಲಿ ಬೇಕಲ್ಲ ಓಡಾಡ್ತಾರ. ಅದನ್ನೇ ಚೆನ್ನಾಗಿದ್ದೀರಣ್ಣ? ವ್ಲಾಗ್ ಮಾಡ್ಬೇಕಾದ್ರೆ ನಿಶಾ ಒಂದೇ ಕಡೆ ಮಾಡಕ್ಕಾಗಲ್ಲ, ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇರ್ಬೇಕು. ಹೌದಾ? ಜನಗಳಿಗೆ ಬೋರ್ ಆಗ್ಬಿಡ್ತು. ಹಾಗೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತಾ, ಹಾ. ಅದಕ್ಕೋಸ್ಕರ ಟ್ರಾಫಿಕ್ ಆಯ್ತು. ನಾನು ನಿಮ್ಗಿಂತ ಮುಂಚೆ ನಾನೇ ಬರ್ತಿದ್ದೆ ಇಲ್ಲಿಗೆ. ಹಾಗೆ ನಾವು ಇವಾಗ ಬಂದಿದ್ದೀವಿ, 10 ನಿಮಿಷ ಆಯ್ತು ಅಷ್ಟೇ ಬಂದು. ಹೌದಾ? ಓಕೆ. ಏನ್ ಅನ್ಸ್ತಾ ಇದೆ? 100K ಆಗಿದೆ. ನಿನ್ನೆ ಸೆಲೆಬ್ರೇಷನ್ ಮಾಡ್ಸಿದ್ದಾರೆ ಫ್ರೆಂಡ್ಸ್. ಬಾಯ್ಸ್ ಎಲ್ಲ ನಿನ್ನೆ ಸೆಲೆಬ್ರೇಟ್ ಮಾಡ್ತಿದ್ರು. ಹಾ, ನಮ್ಮನೆ ರೈತರುಗಳು ಗೊತ್ತಲ್ಲ. ಹಿಂಗೆ. ಹಾ? ನಾವು ನೀವೇನು ಸ್ಪೆಷಲ್ ಆಗಿ? ನಾನೇನು ಮಾಡಲ್ವಾ ಅಂತಾನ? ಸ್ಪೆಷಲ್ ಆಗಿ ಏನು ಮಾಡಲ್ವಾ ಅಂತ? 100Kಗ ಮಾಡ್ತಾರ ನೋಡಿ. ಸಿಂಪಲ್ ಆಗಿ ಏನೋ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಮೈಸೂರಲ್ಲೇ ಮಾಡೋಣ. ಮೈಸೂರಲ್ಲೇ ಸ್ಟಾರ್ಟ್ ಮಾಡಿದ್ದಲ್ವಾ ವ್ಲಾಗ್? ಮೈಸೂರಲ್ಲೇ 100K ಸೆಲೆಬ್ರೇಟ್ ಮಾಡೋಣ. ಇವಳು ಗೈಸ್ ನಮ್ಮ ಮನೆ ಮಾತಾಡು ನನ್ನ ಮಾತಾಡು ಅಂತಾಳು ಅವಳ ಬ್ಲಾಗ್ ಅಲ್ಲಿ. ಮಾತಾಡು. ಏನ್ ನಾಚಿಕೆ ಈಗ? ಏನ್ ಹೊಸ್ದ? 4 ವರ್ಷದಿಂದ ನೋಡಿಲ್ವ ನಮ್ ದೊಡ್ಡಮ್ಮನ್ನ? ಏನಿಲ್ಲ, ಆಂಟಿ ಅಡ್ಗೆ ಮಾಡ್ತಾ ಇದಾರೆ ಗೈಸ್. ಮುದ್ದೆ ಮಾಡ್ತಾ ಇದಾರೆ. ಅಜ್ಜಿ ಹೇಳ್ಕೊಟ್ಟಿಲ್ವಾ ಆಂಟಿ ಅನ್ಬೇಡ ಅಂತ? ಅಮ್ಮ ಅನ್ನು ಅಂದ್ರು ನಿಮ್ನ ಅಜ್ಜಿ. ಹಾ. ನಿಸಾ, ನೀನ್ ಯಾಕೆ ಅವ್ರ ದೊಡ್ಡಮ್ಮನ್ನ ಆಂಟಿ ಅನ್ನೋದು? ಅಮ್ಮ ಅನ್ಬೇಕು. ಇದು ಚಿಕನಾ? ಚಿಕನ್ ಮುದ್ದೆ, ಚಿಕನ್. ಓಕೆ. ಪಾಪ ಎಲ್ಲ ನಮ್ ದೊಡ್ಡಮ್ಮ ಒಬ್ರೇ ಮಾಡೋರೆ. ಇದು ಪೆಪ್ಪರ್ ಚಿಕನ್, ಇದು ಮೊಟ್ಟೆ, ಹಾ, ಇದು ಮಟನ್ ಸಾಂಬಾರ್, ಮಟನ್, ಇದು ರೈಸ್, ಈ ಕಬಾಬ್ ಇನ್ನು ಕಬಾಬ್ ಕಬಾಬ್ ಮಾಡ್ಬೇಕು. ಮಾಡ್ಬೇಕು. ಕಲ್ಸಿಟ್ಟಿದ್ದಾರೆ. ಅಕ್ಕಂದಿರಿಬ್ರು ಅಕ್ಕಂದಿರಿಬ್ರು ಬಂದಿಲ್ಲ, ಒಬ್ರು ತಿನ್ನಲ್ಲ, ಒಬ್ರು ಬರ್ತಾ ಇದಾರೆ. ಬರ್ತಾವ್ರಾ? ಒಬ್ರು ಬರ್ತಾರೆ. ಹಾ ಹಾ ಹಾ. 3 ಗಂಟೆ. ಮಧು ಏನ್ ಹೆಲ್ಪ್ ಮಾಡ್ತಾ ಇದ್ದಾಳೆ? ಅದು ನಾನು ಕಬಾಬ್ ಕಲ್ಸಿಟ್ಟೆ, ಹಾ. ನಮ್ಮ ಪತಿ ದೇವ್ರು ಹೇಳ್ಕೊಟ್ಟಂಗೆ. ಹ್ಮ್. ಇವಾಗ ಮೊಟ್ಟೆ ಬಿಡಿಸ್ತಾ ಇದ್ದೀನಿ. ನನ್ನ ದೊಡ್ಡಮ್ಮ ಬೇಯಿಸಿಟ್ಟಿದ್ರು. ಹಾ, ಆಂಟಿ ಪಾಪ ಒಬ್ರೇ ಮಾಡ್ತಾವ್ರೆ. ಏನಪ್ಪ ಮಾಡೋದು? ಎಷ್ಟ್ ಚೆನ್ನಾಗಿ ಇಟ್ಕೊಂಡವ್ರ ನೋಡು ಕಿಚನ್. ಎಷ್ಟು ಕ್ಲೀನ್ ಗೊತ್ತಾ ನಮ್ ದೊಡ್ಡಮ್ಮ? ಇಲ್ಲೆಲ್ಲ ನೋಡು ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಎಂತವಳೆ ನಾನು ಏನಪ್ಪ ಹಿಂಗ್ ಮಾಡ್ತಾವಳೆ ಅಂತ ಈಚೆ ಕಡೆ ಹಿಂಗ್ ಕಣ್ಣು ಹಿಂಗ್ ಒರ್ಸ್ಕೊಂಡು ಈಚೆ ಬಂದ್ರೆ ಮುಂದೆ ಕ್ಯಾಮ್ರಾ ಇಟ್ಬಿಟ್ಟಾರೆ. ಎದೆ ಮುಟ್ಕೊಂಡಂತ ಹೇಳೋಣ. ಎದೆ ಮುಟ್ಕೊಂಡು ಹೇಳ್ತಾ ಇದೀನಿ. 1 ತಿಂಗಳು ಕಂಟಿನ್ಯೂಸ್ಲಿ ಮಾಡಿದ್ಲು. ಅವಾಗ ಒಂದ್ ಸ್ವಲ್ಪ ಅವಳಿಗೆ ಕೋಪ ಕಡಿಮೆ ಆಗಿತ್ತು. ಇಲ್ಲ ನೀರೇ ಒಳ್ಳೆ ತಕ್ಕ 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 ತಯ್ಯ 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 ಅಂತ ಕರೀತಾ ಇರೋಳು ಯಾವಾಗ್ಲೂ. ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್. ಮುದು ಹಂಗೆ ಇಷ್ಟು 2 ತರ ಸ್ಟಾರ್ಟರ್ಸ್, 1 ತರ ಸಾಂಬಾರು, 1 ಮುದ್ದೆ, 1 ಮೊಟ್ಟೆ, ಆ ಪ್ರೈಸ್. ಮುದ್ದೆ ಇಲ್ಲ ತಿಂತಿ. ಮುದ್ದೆ ತಿನ್ಬೇಕು. ಮಂಡ್ಯಕ್ಕೆ ಬಂದು ಮುದ್ದೆ ತಿಂತೀನಿ ನಾನ್ ಅಂದ್ರೆ ಮಾಡಿದ್ ಬೈತಾರೆ ಜನ. ಮಾತ್ರ ಅಂತೆ. ಹಾ? ನಾನ್ ಮಾಡಿದ್ ಮಾತ್ರ ತಿನ್ನೋದಂತೆ. ಆಂಟಿ ಇಷ್ಟು ಮಟನ್ ನಿಖಿಲ್ ಅವ್ರಿಗೆ ಇಷ್ಟ ಹಾಕಿ. ಇಲ್ಲ ತಿನ್ನಪ್ಪ. ತಿನ್ನಪ್ಪ. ಚೆನ್ನಾಗಿ ತಿನ್ನಿ ಇವಾಗ ಈ ಮಂತ್ ಅಷ್ಟೇ. ಪತಿ ದೇವ್ರೆ ತಿನ್ನಿ. ನೀವೇನ್ ನೀವು ಆಂಟಿ ಒತ್ತಾಯದ ಮೇರೆಗೆ ನೈಟ್ ಡ್ರೆಸ್ ತಗೋತಾ ಇದ್ದೀನಿ. ನಮ್ ದೊಡ್ಡಮ್ಮ ಇಬ್ರಿಗೂ 2 ಡ್ರೆಸ್ ತಂದ್ಬಿಟ್ಟಿತ್ತು. ಅದು ನಮ್ಗೆ ಆಗ್ತಾ ಇಲ್ಲ. ಯಾವ ಸೈಜ್ ಕೊಟ್ಟಿದ್ದಾರೆ ಅಂದ್ರೆ XXL ಆಗ್ಬಿಟ್ಟಿದೆ, ಅದು ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ನಮ್ ದೊಡ್ಡಮ್ಮ ತಗೋ ಅದೇ XL ಹೇಳಿದ್ದು. ಇದು ಎಂತ ಈ ಸ್ಯಾರಿ ತಗೊಂಡಿದ್ದೀನಿ. ನಿಶಿಂಗ್ ತಗೊಳ್ಳೋವರೆಗೂ ಬಿಡ್ತಾ ಇಲ್ಲ. ಹಂಗಾಗಿ ನಿಶಾ ನೈಟ್ ಡ್ರೆಸ್ ತಗೋತಾ ಇದ್ದಾಳೆ. ಯಾಕಂದ್ರೆ ಇವ್ರದಾ ಲೋಕೇಶ್ ಅಂಕಲ್ ನಿಮ್ದು ಯೂಟ್ಯೂಬ್ ಆಗ್ತಾವಕನ್ ಹೇಳಿ. ನಮ್ ದೊಡ್ಡಮ್ಮ ಇಲ್ಲೇ 20 ವರ್ಷದಿಂದ ಸೀರೆ ಬಟ್ಟೆ ಎಲ್ಲ ತಗೊಳ್ಳೋದು.
ಏನು ಏನು ಹಿಂಗೆ ಅಂತೀಯ? ಸೊ ಈ ಸ್ಯಾರಿ ನಾನು ತಗೊಂಡಿದ್ದೀನಿ. ನಿಶಾ ನೈಟ್ ಡ್ರೆಸ್ ತಗೋತಾ ಇದ್ದಾಳೆ, ಯಾಕಂದ್ರೆ ಅವಳಿಗೆ ಸ್ಯಾರಿ ಬೇಡ ಅಂತೆ. ಫೈನಲಿ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ನಿಶಾ ಅವರು. ಹಾಗೆ ನಾನು 2 ಅಜ್ಜಿಗೆ ಸೀರೆ ತಗೊಂಡೆ ಇರಲಿ ಅಂದ್ಬಿಟ್ಟು. ಈ ಥರದ್ದು ಸಣ್ಣ ಸೀರೆ ಇರಲಿಲ್ಲ, ಸ್ವಲ್ಪ ಅಜ್ಜಿ ಹತ್ರ ಓಡಾಡೋಕೆ ಇರಲಿ ಅಂದ್ಬಿಟ್ಟು ಇದೊಂದು, ಹಾಗೆ ಇದೊಂದು 2 ತೊಗೊಂಡಿದ್ದೀನಿ. ಇವಾಗ ನಾನು ಕಾರ್ ಚೇಂಜ್ ಮಾಡ್ತಾಳೆ. ಹಾಂ, ನಿಶಾ ಅವ್ರ ಅಣ್ಣನ ಜೊತೆ ಬರ್ತಾರೆ, ನಾನು ನಮ್ಮ ಅಣ್ಣನ ಜೊತೆ ಬರ್ತಾ ಇದ್ದೀನಿ. ಮುತ್ತಣ್ಣ ಮಧ್ಯದಲ್ಲಿ ನಿಂತವ್ರೆ. ಅಲ್ಲ, ಫ್ರೆಂಡ ತಂಗಿದ ಇಲ್ಲಿ ಇದು ಗುಂಡ, ಊಟ ಮಾಡ್ಕೊಡೋಳು ನಾನು. ಊಟ ಇಕ್ಕಲ್ಲ ಮನೆಗೆ ಬಂದ್ಮೇಲೆ. ಅದು ಚಂಪು. ಯಾವುದು? ಹೋಗೋ ಟೈಮಲ್ಲಿ ಬಂದವ್ರೆ ಅಕ್ಕ. ಬಾಯ್ ಆಂಟಿ. ಡಿಸ್ಕಸ್ ಮಾಡಿ ನಾನು ಹೋಯ್ತೀನಿ. ನಾವು ಮನೆಗೆ ಬಂದು ಒಂದು ಮದನಣ್ಣಂದು ವಿಡಿಯೋ ಮುಗಿಸಿ ಇವಾಗ ಟೈಮ್ 10 ಗಂಟೆ ಮೇಲೆ ಆಗ್ಬಿಟ್ಟಿದೆ. ನಾವು ಅನ್ನ ಮಾಡ್ತಾ ಇದ್ದೀನಿ, ಒಂದು ಸಾಂಬಾರ್ ಮತ್ತೆ ಪಲ್ಯ ಮಾಡ್ತಾ ಇದ್ದಾರೆ. ಬಸ್ಸಾರು ಬೀನ್ಸ್ ಪಲ್ಯ. ಮೊದಲು ಬಸ್ಸಾರು ಮಾಡಿ ಇಡ್ಲಿ ಮಾಡ್ತಿದ್ದೆ ಅಲ್ವಾ? ಬಸ್ಸಾರು ತಾನೆ ಗ್ರೀನ್ ಕಲರ್ದು ಮೊಸಪ್ಪು. ಮೊಸಪ್ ಸಾರು. ನಂಗೆ ಬಸ್ಸಾರು ಮೊಸಪ್ ಸಾರು ಇವಳು ಬಂದ್ಮೇಲೆ ಗೊತ್ತಾಗಿದ್ದು. ನಮ್ಮನೇಲಂತೂ ಮಾಡ್ತಾನೆ ಇರ್ಲಿಲ್ಲ. ಅಜ್ಜಿಗೆ ಗೊತ್ತು, ಬಟ್ ನಮ್ಮನೇಲಿ ಮಾಡೇ ಇರ್ಲಿಲ್ಲ. ಇವಳು ಬಂದ್ಮೇಲೆ ಮೊಸಪ್ ಸಾರು ಜಾಸ್ತಿ ಮಾಡೋದು ತಿಂದಿದ್ದು. ತುಂಬಾ ದಿನ ಆಯ್ತು. ನಾಳೆ ಮೊಸಪ್ಪು ಸಾರೇ ಮಾಡೋಣ. ಯಾವ್ದಾದ್ರು ಒಂದು ಐಟಮ್ಸ್ ನೆನ್ಸ್ಕೊತಾಳೆ, ನಾಳೆ ಮಾಡೋಣ, ನಾಳೆ ತಿಂಡಿದ್ದ ಮಾಡೋಣ ಅಂತ ನೈಟೇ ಹೇಳ್ಬಿಡ್ತಾಳೆ. ನಾಳೆ ಬೆಳಗ್ಗೆ ವಾಂಗಿಬಾತು ಗೈಸ್. ಆಗ್ಲೇ ಬದನೆಕಾಯಿ ಎಲ್ಲ ತಂದಿದ್ದೀನಿ. ಬಿಸಿಬೇಳೆ ಬಾತು. ಚಿಕನ್ ಮಟನ್ ನೆನ್ಸ್ಕೊಳ್ಳಿ ಸ್ವಲ್ಪ. ಹಲೋ ಯಪ್ಪ, ಇವ್ರ ಮನೇಲಿ ಹೆಂಗ್ ಗೊತ್ತಾ, ವಾರ ಇವ್ರ ಮನೆಯಲ್ಲಿ ಅಲ್ಲ, ನಿಖಿಲ್ ರವೀಂದ್ರ ಅವರು ಮಾತ್ರ. ನಿಶಾನು ಏನಷ್ಟು ನಾನ್ ವೆಜ್ ಪ್ರಿಯ ಏನಲ್ಲ, ಇವ್ರೊಬ್ರೆ ನಾನ್ ವೆಜ್ ಅಂತಾರೆ. ಅದಕ್ಕೆ 2 ದಿನದಿಂದ ತರಕಾರಿ ಸಾರು ಮಾಡಿ ಮಾಡಿ ನಾನು ಸ್ವಲ್ಪ ವೆಜ್ಜು ತಿನ್ನಿ ಆರೋಗ್ಯಕ್ಕೆ ಒಳ್ಳೇದು ಅಂತ ವೆಜ್ ಮಾಡ್ಕೊಡ್ತೀನಿ. ನಾನೇನ್ ಕೊಂಡಿತಾನೆ ಇದ್ದೀನಿ. ಅಕ್ಕಿನೆಲ್ಲ ಸಂಗಿಸ್ಬಿಡು. 1 ಲೋಟ ಅಡಿಗೆ ಕಡಿಮೆ ಹಾಕೊಂಡು